ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಾಣಿಪಾಡಿ ಅಸ್ತ್ರ ಬಳಸಿ ಬಿಜೆಪಿ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್. 150 ಕೋಟಿ ಆಮಿಷದ ಬಗ್ಗೆ ಸದನದಲ್ಲಿ ಸದ್ದು. ಅಧಿವೇಶನದ ಹೊರಗು ಕೇಸರಿ ಪಡೆಯನ್ನ ಟಾರ್ಗೆಟ್ ಮಾಡೋ ಪ್ಲಾನ್. ಅನ್ವರ್ ಮಾಣಿಪಾಡಿಗೆ 150 ಕೋಟಿ ರೂಪಾಯಿ ಆಮಿಷದ ಆರೋಪ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿಲುಕಿಸೋದಕ್ಕೆ ಮಾಡಿದ ತಂತ್ರ. ಸರ್ಕಾರ ಅಧಿವೇಶನ ಡೈವರ್ಟ್ ಮಾಡ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ವರದಿ ಒಪ್ಪಲ್ಲ ಅಂತಾರೆ, ಮತ್ತೆ ಹಂಗಿದೆ ಹಿಂಗಿದೆ ಅಂತಾರೆ. ಮಾಣಿಪಾಡಿ ವರದಿ ಬಗ್ಗೆ ಕಾಂಗ್ರೆಸ್ನದ್ದು ದ್ವಂದ್ವ ನಿಲುವು. ಸಂಪುಟದಲ್ಲಿ ತೀರ್ಮಾನಿಸಿ ಸಿಬಿಐ ತನಿಖೆಗೆ ಕೊಡ್ಲಿ. ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿ. ಚಳಿಗಾಲದ ಅಧಿವೇಶನದಲ್ಲಿ ಕಾವೇರದ ಬಿಸಿ ಬಿಸಿ ಚರ್ಚೆ. ಸರ್ಕಾರವನ್ನು ಕಟ್ಟಿಹಾಕುವಲ್ಲಿ ವಿಫಲವಾದ ವಿಪಕ್ಷ. ವಿರೋಧ ಪಕ್ಷಗಳ ಭಿನ್ನಮತದಿಂದ ಸದನದಲ್ಲಿ ಮೇಲುಗೈ ಸಾಧಿಸಿದ ಸರ್ಕಾರ. ಅಕ್ರಮ ಆಸ್ತಿ ಗಳಿಕೆ ಕೇಸಲ್ಲಿ ಸಿಬಿಐ ತನಿಖೆ ಹಿಂಪಡೆದ ಸರ್ಕಾರ. ಸುಪ್ರೀಂನಲ್ಲಿ ಡಿಸಿಎಂ ಡಿಕೆಶಿಗೆ ಶುರುವಾಗುತ್ತಾ ಸಂಕಷ್ಟ. ಯತ್ನಾಳ್ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳಲಿರೋ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ. ಐವತ್ತು ದಿನಗಳಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ಬಾಣಂತಿಯರ ಸಾವು. ರಾಯಚೂರು ಜಿಲ್ಲೆಯಲ್ಲಿ ನಿಲ್ತಾ ಇಲ್ಲ ಅಮ್ಮಂದಿರ ಕೊನೆಯುಸಿರ ನೋವು. ವೈದ್ಯರ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿಬೇಕು ಅಂತ ಸರ್ಕಾರವನ್ನು ಪ್ರಶ್ನಿಸುತ್ತಿದ್ದಾರೆ ಜನ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಜಾಮೀನು. ಇವತ್ತು ಜೈಲಿಂದ ರಿಲೀಸ್ ಆಗಲಿದ್ದಾರೆ ಪವಿತ್ರ ಗೌಡ ಮತ್ತು ಇತರೆ ಆರೋಪಿಗಳು. ಷರತ್ತುಗಳು ಪೂರೈಸಿದ ಬಳಿಕ ಬಿಡುಗಡೆಯ ಪ್ರಕ್ರಿಯೆ. ಸರ್ಜರಿ ಮಾಡಿಸಿಕೊಳ್ಳದೆಯೇ ಇವತ್ತು ಸಂಜೆ ವೇಳೆಗೆ ಡಿಸ್ಚಾರ್ಜ್ ಸಾಧ್ಯತೆ. ಫಿಸಿಯೋಥೆರಪಿಯಲ್ಲೇ ದರ್ಶನ್ ಬೆನ್ನು ನೋವು ಕಡಿಮೆ. ಮತ್ತೆ ನೋವು ಕಾಣಿಸಿದರೆ ಆಸ್ಪತ್ರೆಗೆ ಬರಲು ವೈದ್ಯರ ಸೂಚನೆ. ಬೇಲ್ ಕೊಟ್ಟ ಬೆನ್ನಲ್ಲೇ ಬೆನ್ನು ನೋವಿಗೆ ರಿಲೀಫ್ ಅಂತ ಚರ್ಚೆ. ಕಸ್ಟಡಿ ಮುಗಿಸಿದ ಬ್ಲಾಸ್ಟ್ ಪ್ರತಾಪನಿಗೆ ನ್ಯಾಯಾಂಗ ಬಂಧನ. ಡಿಸೆಂಬರ್ 26ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದ ಮಧುಗಿರಿ ಜೆಎಂಎಫ್ಸಿ ಕೋರ್ಟ್. ನೀರಲ್ಲಿ ಸೋಡಿಯಂ ಮೆಟಲ್ ಸ್ಫೋಟ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿರೋ ಡ್ರೋನ್ ಪ್ರತಾಪ್. ಚಿಕ್ಕೋಡಿಯಲ್ಲಿ ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಕೊಚ್ಚಿ ಹೋಯಿತು ಸೇತುವೆ. 6.5 ಕೋಟಿಯಲ್ಲಿ ನಿರ್ಮಾಣವಾದ ಮಾಂಜರಿ ಭಾವನಾ ಸೌದತ್ತಿ ಸೇತುವೆ ನೀರು ಪಾಲು. ಶಾಸಕ ಗಣೇಶ್ ಹುಕ್ಕೇರಿಗೆ ತಿಳಿಸಿದ್ರು ನೋ ಯೂಸ್. ಇಂದು ಟ್ರ್ಯಾಕ್ಟರ್ ಜಾಥಾ, ನಾಡಿದ್ದು ರೈಲ್ ರೋಕೋ. ಕೇಂದ್ರ ಸರ್ಕಾರದ ವಿರುದ್ಧ ಮುಂದುವರೆದ ಹೋರಾಟ. ಹರಿಯಾಣದ ರೈತರ ಜೊತೆ ರೈತ ಮಹಿಳೆಯರೂ ಭಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.